ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಏನಾದರೂ ಬ್ಯಾಂಗ್ಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಇಲ್ಲಿ ಗ್ಲೋಬಲ್ ಆನ್ಲೈನ್ ಕಡೆಯಿಂದ ನಾವು ರಿಸರ್ಚ್ ಮೆಥಡಾಲಜಿ ಮೇಲೆ ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿ ಮೇಲೆ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ, 10 ಮಾಕ್ ಟೆಸ್ಟ್ಗಳಿವೆ. ಇದರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ, ಮತ್ತು ರಿಸರ್ಚ್ ಮೆಥಡಾಲಜಿ ಮೇಲೆ ನಿಮಗೆ ಕಂಪ್ಲೀಟ್ ನೋಟ್ಸ್ ಅವೈಲೇಬಲ್ ಇದೆ. ಇಷ್ಟನ್ನು ನೀವು ಮಾಡಿದರೆ ರಿಸರ್ಚ್ ಮೆಥಡಾಲಜಿ ಮೇಲೆ ಬರೋ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ನೀವು ಕೊಟ್ಟಿರುವ ನಂಬರ್ಸ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡೋಣ. ಸೊ ದ ಫಸ್ಟ್ ಕ್ವಶನ್ ಈಸ್: ಅ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಕಂಡಕ್ಟೆಡ್ ಅ ಸ್ಟಡಿ ಇನ್ ಅ ಗ್ರಾಮ ಪಂಚಾಯತ್ to see the impact of campaign approach on enrollment and retention of rural elementary school children. This is an example of option A descriptive study, option B field experiment, option C ex post facto research, option D historical research. ಗ್ರಾಮೀಣ ಪ್ರಾಥಮಿಕ ಶಾಲಾ ಮಕ್ಕಳ ದಾಖಲಾತಿ ಮತ್ತು ಧಾರಣೆಯ ಅಭಿಯಾನದ ಮೇಲೆ ವಿಧಾನದ ಪರಿಣಾಮಗಳನ್ನು ನೋಡಲು ಸರ್ಕಾರೇತರ ಸಂಸ್ಥೆಯು ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಯನವನ್ನು ನಡೆಸಿತು. ಇದು ಯಾವ ಒಂದು ಸಂಶೋಧನಾ ವಿಧಾನವಾಗಿದೆ? ಎಸ್, NGO has already conducted a study in a gram panchayat. So it is a type of option A descriptive study, option B a field experiment, option C ex post facto research, option D historical research. Yes, it is a type of ಫೀಲ್ಡ್ ಎಕ್ಸ್ಪಿರಿಮೆಂಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಒಂದು ಪ್ರಯೋಗಾತ್ಮಕ ಸಂಶೋಧನಾ ವಿಧಾನವಾಗಿದೆ. ಸೊ ಇನ್ ದ ಫೀಲ್ಡ್ ಎಕ್ಸ್ಪಿರಿಮೆಂಟ್, ಸ್ಟಡೀಸ್ ಆರ್ ಕಂಡಕ್ಟೆಡ್ ಇನ್ ನ್ಯಾಚುರಲ್ ಆರ್ ರಿಯಲ್ ವರ್ಲ್ಡ್ ಸೆಟ್ಟಿಂಗ್ಸ್ ಇನ್ಸ್ಟೆಡ್ ಆಫ್ ಲ್ಯಾಬ್ರೋಟರಿ ಸ್ಟಡೀಸ್. ಸೊ ಹಿಯರ್ ಆಲ್ಸೋ ದ NGO has conducted a research in the field in gram panchayat. So it is a field experiment, and here the samples are observed in the natural environment without disturbing them. And here samples were unaware they are the part of the studies. So the next question is: ethno-methodological study is a option A philosophical approach, option B sociological approach, option C experimental study, option D analytical research. ಯತ್ನೋ ಕ್ರಮಶಾಸ್ತ್ರೀಯ ಅಧ್ಯಯನವು ಆಪ್ಷನ್ ಎ ತಾತ್ವಿಕ ವಿಧಾನವಾಗಿದೆ, ಆಪ್ಷನ್ ಬಿ ಸಮಾಜಶಾಸ್ತ್ರೀಯ ವಿಧಾನವಾಗಿದೆ, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನವಾಗಿದೆ, ಆಪ್ಷನ್ ಡಿ ವಿಶ್ಲೇಷಣಾತ್ಮಕ ಸಂಶೋಧನೆಯಾಗಿದೆ. ಎಸ್, ಎತ್ನೋ ಮೆಥಡಾಲಜಿಕಲ್ ಸ್ಟಡಿ ಇಟ್ ಈಸ್ ಎ ಸೋಷಿಯೋಲಾಜಿಕಲ್ ಅಪ್ರೋಚ್. ಈ ಒಂದು ಎತ್ನೋ ಕ್ರಮಶಾಸ್ತ್ರೀಯ ಅಧ್ಯಯನವಾಗಿದೆ, ಇದು ಒಂದು ಸಮಾಜಶಾಸ್ತ್ರೀಯ ವಿಧಾನವಾಗಿದೆ. ಸೊ ಎತ್ನೋ ರೆಫರ್ಸ್ ಟು ಪರ್ಟಿಕ್ಯುಲರ್ ಸೋಷೋ ಕಲ್ಚರಲ್ ಗ್ರೂಪ್ಸ್. ಅ ಪರ್ಟಿಕ್ಯುಲರ್ ಮೀನ್ಸ್ ಲೋಕಲ್ ಕಮ್ಯುನಿಟಿ. So methods refers to the methods and practices this particular group employs in its everyday activities, and ology refers to the systematic description of these methods and practices. So here ethnomethodology, it is related to sociological approach, because here we are going to study the practices of the particular group in their everyday life. The next question is: which among the following is in-depth method of studying behavior? Option A clinical method, option B experimentation, option C observation, option D survey. Yes, here the right answer is option A clinical method. It is in-depth method of studying the behavior. So clinical method, it is means by which physicians discover facts about the sick or well patient and enter them into the diagnostic and therapeutic process. So it is known as the clinical method. The next question is: on what basis did Jean Piaget give his theory of cognitive development of humans? Option A evaluation research, option B fundamental research, option C applied research, option D action research. ಜೀನ್ ಪಿಯಾಜೆ ಅವರ ಮಾನವನ ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ಯಾವ ಆಧಾರದ ಮೇಲೆ ನೀಡಿದರು? ಆಪ್ಷನ್ ಎ ಮೌಲ್ಯಮಾಪನ ಸಂಶೋಧನೆ, ಆಪ್ಷನ್ ಬಿ ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಡಿ ಕ್ರಿಯಾ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. Yes, Jean Piaget in his cognitive development theory, he proposed the idea that children can actively construct knowledge
by exploring and manipulating the world. So it is a fundamental theory. So ಇದು ಒಂದು ಮೂಲಭೂತ ಸಂಶೋಧನೆಯಾಗಿದೆ. The next question is, which technique is generally followed when the population is finite? Option is systematic sampling, option B purposive sampling, option C area sampling, option D none of the above. ಜನಸಂಖ್ಯೆಯು ಸೀಮಿತವಾಗಿರುವಾಗ ಸಾಮಾನ್ಯವಾಗಿ ಯಾವ ಒಂದು ತಂತ್ರವನ್ನು ಅನುಸರಿಸಲಾಗುತ್ತದೆ? ಆಪ್ಷನ್ ಎ ವ್ಯವಸ್ಥಿತ ಮಾದರಿ ತಂತ್ರ, ಆಪ್ಷನ್ ಬಿ ಪ್ರದೇಶ ಮಾದರಿ ಉದ್ದೇಶಿತ ಮಾದರಿ ತಂತ್ರ, ಆಪ್ಷನ್ ಸಿ ಪ್ರದೇಶ ಮಾದರಿ ತಂತ್ರ, ಆಪ್ಷನ್ ಡಿ ಯಾವುದು ಅಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಸೊ ವೆನ್ ದ ಪಾಪ್ಯುಲೇಷನ್ ಇಸ್ ಫೈನೈಟ್ ವಿ ಫಾಲೋ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಮೆಥಡ್. ಸೊ ಜನಸಂಖ್ಯೆ ಸೀಮಿತವಾಗಿದ್ದರೆ ನಾವು ವ್ಯವಸ್ಥಿತ ಮಾದರಿ ತಂತ್ರವನ್ನು ಬಳಕೆ ಮಾಡ್ತೀವಿ. ಸೊ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಅ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್, and here the members of the population or samples are selected by the researcher at a regular interval. ಸೊ ಇಲ್ಲಿ ವ್ಯವಸ್ಥಿತ ಕ್ರಮವನ್ನು ಬಳಸಿ ಜನರನ್ನು ಆಯ್ಕೆ ಮಾಡಲಾಗ್ತದೆ. The next question is, action research can be understood as option A longitudinal research, option B an applied research, option C a kind of research being carried out to solve a specific problem, option D all of the above. ಕ್ರಿಯಾ ಸಂಶೋಧನೆಯನ್ನು ಡ್ಯಾಶ್ ಎಂದು ಅರ್ಥೈಸಿಕೊಳ್ಳಬಹುದು. ಆಪ್ಷನ್ ಎ ಒಂದು ಉದ್ದದ ಸಂಶೋಧನೆ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಒಂದು ರೀತಿಯ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಕ್ಷನ್ ರಿಸರ್ಚ್. ಇಟ್ ಈಸ್ ಅ ಕೈಂಡ್ ಆಫ್ ರಿಸರ್ಚ್ ಬೀಯಿಂಗ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಆ್ಯನ್ ಸ್ಪೆಸಿಫಿಕ್ ಪ್ರಾಬ್ಲಮ್. ಕ್ರಿಯಾ ಸಂಶೋಧನೆ ಅಂದರೆ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಒಂದು ರೀತಿಯ ಸಂಶೋಧನೆಯನ್ನು ನಡೆಸುವುದಾಗಿದೆ. ಎಸ್, ಆಕ್ಷನ್ ರಿಸರ್ಚ್ it is termed as a philosophical or research methodology which is implemented in social science and it is used to solve an immediate problems. The next question is, in which of the following research methods manipulation and control of variables and randomization of sample are two the basic requirements? ಕೆಳಗಿನ ಯಾವ ಸಂಶೋಧನಾ ವಿಧಾನಗಳಲ್ಲಿ ವೇರಿಯೇಬಲ್ಗಳ ಕುಶಲತೆ ಮತ್ತು ನಿಯಂತ್ರಣ ಮತ್ತು ಮಾದರಿಯ ಯಾದೃಚ್ಛೀಕರಣವೆರಡು ಮೂಲಭೂತ ಅವಶ್ಯಕತೆಗಳಾಗಿವೆ? ಆಪ್ಷನ್ ಎ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್, ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಆಪ್ಷನ್ ಸಿ ಕೇಸ್ ಸ್ಟಡಿ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪೀರಿಮೆಂಟಲ್ ರಿಸರ್ಚ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಕ್ಸ್ಪೀರಿಮೆಂಟಲ್ ರಿಸರ್ಚ್. ಪ್ರಾಯೋಗಿಕ ಸಂಶೋಧನೆ ಸರಿಯಾಗಿದೆ. ಎಸ್, experimental research, here manipulation and control of variables and also randomization of samples, these are the two basic requirements. The next question is, in which research, sorry the question is repeated, in which research method manipulation of independent variable and control of extraneous variables are neither possible nor desirable? Yes, in which research method manipulation of independent variable and control of extraneous variables are neither possible nor desirable? Option A experimental method, option B ex post facto method, option C historical method, option D descriptive method. ಯಾವ ಸಂಶೋಧನಾ ವಿಧಾನದಲ್ಲಿ ಸ್ವತಂತ್ರ ವೇರಿಯೇಬಲ್ ಮತ್ತು ಬಾಹ್ಯ ವೇರಿಯೇಬಲ್ಗಳ ನಿಯಂತ್ರಣವು ಸಾಧ್ಯವಿಲ್ಲ? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ, ಆಪ್ಷನ್ ಸಿ ಐತಿಹಾಸಿಕ ವಿಧಾನ, ಆಪ್ಷನ್ ಡಿ ವಿವರಣಾತ್ಮಕ ವಿಧಾನ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್. So ex post facto method, it is a research starts after the fact have occurred. Yes, so it is also known as the after the fact. It is also known as the causal comparative research. Here the researcher identified the event that already occurred. Manipulation is not possible here. The next question is, the personalized and contextualized references are permissible in which type of reporting of researches?
ವೈಯಕ್ತೀಕರಣಗೊಳಿಸಿದ ಮತ್ತು ಸಂದರ್ಭೋಚಿತ ಉಲ್ಲೇಖಗಳು ಯಾವ ರೀತಿಯ ಸಂಶೋಧನೆಗಳ ವರದಿಯಲ್ಲಿ ಅನುಮತಿಸಲ್ಪಡುತ್ತವೆ? ಆಪ್ಷನ್ ಎ ಎಕ್ಸ್ಪೀರಿಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್, ಆಪ್ಷನ್ ಸಿ ಎಥ್ನೋಗ್ರಾಫಿಕ್ ರಿಸರ್ಚ್, ಆಪ್ಷನ್ ಡಿ ಸರ್ವೆ ಬೇಸ್ಡ್ ರಿಸರ್ಚ್. Yes, here the right answer is option C. Ethnographic research is the right answer. So ethnography, it is a study through direct observation of users in their natural environment rather than in a lab. The main objective of this type of research is to gain insights or knowledge into how users interact with the things. The next question is, what is the correct sequence of actions in conducting an intervention based action research in education? ಶಿಕ್ಷಣದಲ್ಲಿ ಹಸ್ತಕ್ಷೇಪ ಆಧಾರಿತ ಕ್ರಿಯೆಯ ಸಂಶೋಧನೆಯನ್ನು ನಡೆಸುವಲ್ಲಿ ಕ್ರಮಗಳ ಸರಿಯಾದ ಅನುಕ್ರಮ ಯಾವುದು? Yes, 4 options are given here. The right answer is option B. Plan, act, observe and reflect. Yes, please remember the sequence. So here the right sequence of action research is plan, act, observe and reflect. So action research, it refers to the application of research to educational problems. Its main aim is to improve the practice, and here the cycle is plan, act, observe and reflect. It is a continuous cycle. One can circle back to earlier pages within a cycle. Okay friends, this is about our today's session, and if you are preparing for Bangalore University PhD Entrance test, here Global Online Kannada has come up with a research methodology course. Here you will get research methodology video lectures, 10 mock tests, practice MCQ set, then notes on research methodology, only at ₹600. If you want to join, you can contact these numbers. You can just send a WhatsApp message to these numbers, then we will send you the material. Yes friends, I wish all the best to all. Thank you.